ಮಾರ್ಕೆಟ್ ಕ್ರಾಶ್ ಆಗ್ತಿದೆ ಅಂಡ್ ಪೋರ್ಟ್ಫೋಲಿಯೋ ರೆಡ್ ಇದೆ ಅಂಡ್ ತುಂಬಾ ಜನ ಕನ್ಫ್ಯೂಸ್ ಆಗಿದ್ದಾರೆ ನಾವು ಎಸ್ ಐ ಪಿ ನ ಸ್ಟಾಪ್ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋದಲ್ಲಿ ನಾವು ಎಸ್ ಐ ಪಿ ನ ಸ್ಟಾಪ್ ಮಾಡ್ಬೇಕಾ ಅಥವಾ ಕಂಟಿನ್ಯೂ ಮಾಡ್ಬೇಕಾ ಅನ್ನೋ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆನಾ. ಸೊ ಫಸ್ಟ್ ಮಾರ್ಕೆಟ್ ಕ್ರಾಶ್ ಅಂತ ಏನೋ ತಿಳ್ಕೊಳ್ಳೋಣ. ಓಕೆನಾ. ಸೊ ಮಾರ್ಕೆಟ್ ಕ್ರಾಶ್ ಅಂತ ಹೇಳಿದ್ರೆ ಇದು ಟೆಂಪರರಿ ಫಾಲ್. ಓಕೆನಾ. ಸೊ ಈಗ ಎಕ್ಸಾಂಪಲ್ ನೋಡಿ 100 ರೂಪೀಸ್ ಇದೆ ಅಂತ ಅನ್ಕೊಳ್ಳಿ. ಸೊ ನಮ್ಮ ಇಂಡಿಯನ್ ಇಂಡೆಕ್ಸ್ 100 ರೂಪೀಸ್ ಇದೆ ಅಂತ ಅನ್ಕೊಳ್ಳಿ, ನಿಫ್ಟಿ 50 ಸಡನ್ ಆಗಿ ಕ್ರಾಶ್ ಆಗಿ ಸಡನ್ ಆಗಿ 50 ರೂಪೀಸ್ ಬಂತು ಅಂತ ಹೇಳಿದ್ರೆ, ಸೊ ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಕ್ರಾಶ್ ಅಂತ ಕರಿತೀವಿ. ಓಕೆನಾ. ಸೊ ಈಗ ಪ್ರೈಸ್ ಏನಾಗುತ್ತೆ ಸಡನ್ ಆಗಿ ಫಾಲ್ ಆಗೋದನ್ನ ನಾವೇನಂತ ಕರಿತೀವಿ, ಕ್ರಾಶ್ ಅಂತ ಕರಿತೀವಿ. ಓಕೆನಾ. ಸೊ ನೋಡಿ ಇಲ್ಲಿ 2008 ಅಲ್ಲಿ ನಮಗೆ ಒಂದು ಕ್ರಾಶ್ ನ ನೋಡೋದಕ್ಕೆ ಸಿಕ್ಕಿತ್ತು, ಫೈನಾನ್ಷಿಯಲ್ ಕ್ರೈಸಿಸ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಇಲ್ಲೊಂದು ಕ್ರಾಶ್ ನ ನೋಡೋದಕ್ಕೆ ಸಿಕ್ಕಿತ್ತು. ಅದೇ ರೀತಿ 2020 ಅಲ್ಲಿ ಏನಾಗಿತ್ತು, ಒಂದು ಕ್ರಾಶ್ ನ ನೋಡೋದಕ್ಕೆ ಸಿಕ್ಕಿತ್ತು, ಕೋವಿಡ್ ಕ್ರಾಶ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ರಾಶ್ ಅಂತ ಕರಿತೀವಿ. ಓಕೆನಾ. ಸೊ ನೀವು ಇಲ್ಲಿ ನೋಡೋದಾದ್ರೆ ನೋಡಿ, ಇಲ್ಲಿ ಇದು 2008 ಅಲ್ಲಿ ಮಾರ್ಕೆಟ್ ಕ್ರಾಶ್ ಆಗಿತ್ತು. ಅದೇ ರೀತಿ ಇಲ್ಲಿ ನೀವು ನೋಡಿದ್ರೆ 2020 ಅಲ್ಲೂ ಕೂಡ ಏನಾಗಿತ್ತು, ಮಾರ್ಕೆಟ್ ಕ್ರಾಶ್ ಆಗಿತ್ತು. ಬಟ್ ಇವೆಂಚುಲಿ ಏನಾಗಿದೆ ನೋಡಿ, ಮಾರ್ಕೆಟ್ ರಿಕವರ್ ಆಗಿದೆ. ಸೊ ಇಲ್ಲೂ ಅಷ್ಟೇ ಮಾರ್ಕೆಟ್ ಕ್ರಾಶ್ ಆದ್ಮೇಲೆ ಮತ್ತೆ ಇಲ್ಲಿಂದ ಏನಾಗಿದೆ, ಇವೆಂಚುಲಿ ಮಾರ್ಕೆಟ್ ರಿಕವರ್ ಆಗಿದೆ. ಓಕೆನಾ. ಸೊ ಈ ರೀತಿ ಎರಡು ಕ್ರಾಶ್ ನ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಮಾರ್ಕೆಟ್ ಕ್ರಾಶ್ ಅಂತ ಕರಿತೀವಿ. ಓಕೆನಾ. ಸೊ ಈಗ ಪೀಪಲ್ ಏನಕ್ಕೆ ಎಸ್ ಐ ಪಿ ನ ಸ್ಟಾಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ. ಸೊ ಮೇನ್ ರೀಸನ್ ಪೀಪಲ್ ಎಸ್ ಐ ಪಿ ನ ಸ್ಟಾಪ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಫಿಯರ್. ಓಕೆನಾ. ಸೊ ತುಂಬಾ ಜನ ಏನಾಗಿರ್ತಾರೆ, ಪ್ಯಾನಿಕ್ ಆಗ್ತಾರೆ. ಪ್ಯಾನಿಕ್ ಆಗ್ಬಿಟ್ಟು ಏನ್ ಮಾಡ್ತಾರೆ, ಅವ್ರ ಪೋರ್ಟ್ಫೋಲಿಯೋದಲ್ಲಿ ಈಗ ಲಾಸಸ್ ನ ತೋರಿಸೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅವಾಗ ಏನಾಗ್ತಾರೆ, ಪ್ಯಾನಿಕ್ ಆಗ್ಬಿಟ್ಟು ಏನ್ ಮಾಡ್ತಾರೆ, ಎಸ್ ಐ ಪಿ ನ ಸ್ಟಾಪ್ ಮಾಡ್ತಾರೆ. ಮತ್ತೆ ನ್ಯೂಸಸ್ ಕೂಡ ಅಷ್ಟೇ, ಈಗ ತುಂಬಾ ನೆಗೆಟಿವ್ ನ್ಯೂಸ್ ಬರ್ತಿರುತ್ತೆ, ಮಾರ್ಕೆಟ್ ಕ್ರಾಶ್ ಬಗ್ಗೆ ತುಂಬಾ ನೆಗೆಟಿವ್ ನ್ಯೂಸಸ್ ಬರ್ತಾ ಇರೋದ್ರಿಂದ ಏನ್ ಮಾಡ್ತಾರೆ, ಎಸ್ ಐ ಪಿ ನ ಸ್ಟಾಪ್ ನ ಮಾಡ್ತಾರೆ. ಓಕೆನಾ. ಬಟ್ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮಾರ್ಕೆಟ್ ಕ್ರಾಶ್ ಆಗ್ತಿದೆ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಂದ್ರೆ ಜಾಸ್ತಿ ಬೈ ಮಾಡೋದಕ್ಕೆ ಟ್ರೈನ ಮಾಡ್ಬೇಕು. ಓಕೆನಾ. ಸೊ ನಾವು ಏನ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು, ಜಾಸ್ತಿ ಬೈ ಮಾಡೋದಕ್ಕೆ ಟ್ರೈನ ಮಾಡ್ಬೇಕು. ಸೊ ಈಗ ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಹೈಯರ್ ಪ್ರೈಸ್ ಇಸ್ ಈಕ್ವಲ್ಸ್ ನಮ್ಗೆ ಏನ್ ಸಿಗುತ್ತೆ, ಫ್ಯೂವರ್ ಕ್ವಾಂಟಿಟಿ, ಅಂದ್ರೆ ಕಡಿಮೆ ಕ್ವಾಂಟಿಟಿ ನಮ್ಗೆ ಏನಾಗುತ್ತೆ ಸಿಗುತ್ತೆ. ನಮ್ಗೆಲ್ಲರೂ ಸಪೋಸ್ ಹೈಯರ್ ಪ್ರೈಸ್ ಅಲ್ಲಿ ಬೈ ಮಾಡ್ತಿದ್ರೆ ನಮ್ಗೆ ಏನಾಗುತ್ತೆ, ಕಡಿಮೆ ಕ್ವಾಂಟಿಟಿ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯೂನಿಟ್ಸ್ ಅಂದ್ರೆ ಕ್ವಾಂಟಿಟಿ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಲೋವರ್ ಪ್ರೈಸ್ ಇಸ್ ಈಕ್ವಲ್ಸ್ ಟು ಮೋರ್ ಯೂನಿಟ್ಸ್ ಅಂತ ಹೇಳಿದ್ರೆ ಕ್ವಾಂಟಿಟಿ, ಯೂನಿಟ್ಸ್ ಅಂದ್ರೆ ಕ್ವಾಂಟಿಟಿ ಅಂತ ಹೇಳ್ಬಿಟ್ಟು. ಸೊ ಲೋವರ್ ಪ್ರೈಸ್ ನಾವು ಬೈ ಮಾಡ್ತಿದ್ರೆ ಏನಾಗುತ್ತೆ, ನಮಗೆ ಮೋರ್ ಯೂನಿಟ್ಸ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಈ ರೀಸನ್ ನಾವೇನು ಮಾಡಬೇಕು, ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗ್ತಿದೆ ಅನ್ಬೇಕು, ಇನ್ನ ಜಾಸ್ತಿ ಬೈ ಮಾಡೋದಕ್ಕೆ ಟ್ರೈನ ಮಾಡ್ಬೇಕು. ಓಕೆನಾ. ಸೊ ಈಗ ಎಕ್ಸಾಂಪಲ್ ಏನೋ ನೋಡೋದಾದ್ರೆ, ಈಗ ಅನ್ಕೊಳ್ಳಿ ನೀವು ಎವ್ರಿ ಮಂತ್ 1000 ರೂಪೀಸ್ ಅಷ್ಟು ಇನ್ವೆಸ್ಟ್ಮೆಂಟ್ಸ್ ಮಾಡ್ತೀರಾ. ಇದು 1000 ರೂಪೀಸ್ ಅಷ್ಟು ನೀವೇನ್ ಮಾಡ್ತೀರಾ, ಇನ್ವೆಸ್ಟ್ಮೆಂಟ್ಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಅಂಡ್ ನೀವು ಇನ್ವೆಸ್ಟ್ ಮಾಡ್ತಿರೋ ಇ ಟಿ ಎಫ್ ಅಥವಾ ಮ್ಯೂಚುವಲ್ ಫಂಡ್ ಎನ್ ಎ ವಿ ಏನಿದೆ, ಸೊ ಅದು 100 ರೂಪೀಸ್ ಅಂತ ಅನ್ಕೊಳ್ಳಿ. ಸೊ ಇದೇನಿದೆ, ಪ್ರೈಸ್ 100 ರೂಪೀಸ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಓಕೆನಾ. ಸೊ ನೀವು 1000 ರೂಪೀಸ್ ಇನ್ವೆಸ್ಟ್ ಮಾಡ್ತಿದ್ರೆ, ಸೊ ನೀವು 100 ರೂಪೀಸ್ ಅಲ್ಲಿ ಬೈ ಮಾಡ್ತಿದ್ರೆ, ನಿಮಗೆ ಎಷ್ಟು ಯೂನಿಟ್ ಸಿಗುತ್ತೆ ಅಂದ್ರೆ, ಯೂನಿಟ್ಸ್ ಅಥವಾ ಕ್ವಾಂಟಿಟಿ ಸಿಗುತ್ತೆ ಅಂತ ಹೇಳಿದ್ರೆ 10 ಯೂನಿಟ್ ಸಿಗುತ್ತೆ. ಓಕೆನಾ. ಸೊ ನಮ್ಗೆ ಎಷ್ಟು ಯೂನಿಟ್ ಸಿಗುತ್ತೆ, 10 ಯೂನಿಟ್ಸ್ ಅಷ್ಟು ಸಿಗುತ್ತೆ. ಸಪೋಸ್ ಮಾರ್ಕೆಟ್ ಕ್ರಾಶ್ ಅಲ್ಲಿ ಬೈ ಮಾಡ್ತಿದ್ರೆ, ಸೊ ನೋಡಿ 1000 ರೂಪೀಸ್ ಸೇಮ್ ಅಮೌಂಟ್ ನಾವೇನ್ ಮಾಡ್ತಿದೀವಿ, ಇನ್ವೆಸ್ಟ್ಮೆಂಟ್ಸ್ ನ ಮಾಡ್ತೀವಿ. ಸೊ ಇಲ್ಲಿ ಏನಾಗಿದೆ, ಮಾರ್ಕೆಟ್ ಕ್ರಾಶ್ ಆಗ್ಬಿಟ್ಟು ಪ್ರೈಸ್ ಏನಾಗಿದೆ 50 ರೂಪೀಸ್ಗೆ ಬಂದಿದೆ ಅಂತ ಅನ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ ನಾವು ಎಷ್ಟು ಯೂನಿಟ್ಸ್ ನ ಬೈ ಮಾಡ್ತೀವಿ ಅಂತ ಹೇಳಿದ್ರೆ 20 ಯೂನಿಟ್ಸ್ ನ ಬೈ ಮಾಡ್ತೀವಿ. ಸೊ ಅಮೌಂಟ್ ಎಷ್ಟಿತ್ತು, ಅಮೌಂಟ್ ಸೇಮ್ ಅಮೌಂಟ್, ಬಟ್ ನಾವೇನ್ ಮಾಡಿದ್ವಿ, ಇಲ್ಲಿ 20 ಯೂನಿಟ್ಸ್ ನ ಬೈ ಮಾಡಿದ್ವಿ. ಸೊ ಇಲ್ಲಿ ಎಷ್ಟು ಬೈ ಮಾಡ್ತಿದ್ವಿ, ಬರೀ 10 ಯೂನಿಟ್ಸ್ ನ ಬೈ ಮಾಡ್ತಿದ್ವಿ. ಓಕೆನಾ. ಸೊ ಇದೇ ರೀಸನ್. ಸೊ ನಾವು ಯಾವಾಗಲೂ ಮಾರ್ಕೆಟ್ ಕ್ರಾಶ್ ಆಗ್ತಿದ್ರೆ ನಾವೇನ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ಸ್ ಎಸ್ ಐ ಪಿ ನ ಕಂಟಿನ್ಯೂ ಮಾಡಬೇಕು. ನಮ್ಗೆ ಆದ್ರೆ ನಾವೇನ್ ಮಾಡಬೇಕು, ಇನ್ಕ್ರೀಸ್ ನ ಮಾಡಬೇಕು. ಓಕೆನಾ. ಸೊ ಈಗ ನೋಡಿ, ಸೇಮ್ ಮನಿ ಅಮೌಂಟ್ ನಾವೇನು ಇನ್ವೆಸ್ಟ್ ಮಾಡ್ತಿದ್ದು ಅದು ಸೇಮ್ 1000 ರೂಪೀಸ್ ಇಲ್ಲೂ ಇನ್ವೆಸ್ಟ್ ಮಾಡಿದ್ದು, ಸೊ 1000 ರೂಪೀಸ್ ಇಲ್ಲೂ ಇನ್ವೆಸ್ಟ್ ಮಾಡಿದ್ದು. ಬಟ್ ಯೂನಿಟ್ಸ್ ಏನಾಯ್ತು, ಯೂನಿಟ್ಸ್ ಜಾಸ್ತಿ ಸಿಗುತ್ತೆ. ಸೊ ಇಲ್ಲಿ 10 ರೂಪೀಸ್ ಸಿಕ್ಕಿತ್ತು, ಇಲ್ಲೇನಾಯ್ತು 20 ಯೂನಿಟ್ಸ್ ಸಿಗೋದಕ್ಕೆ ಸ್ಟಾರ್ಟ್ ಆಯ್ತು. ಓಕೆನಾ. ಸೊ ಈ ಮೋರ್ ಯೂನಿಟ್ಸ್ ಅಂತ ಹೇಳಿದ್ರೆ ಅಥವಾ ಮೋರ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಮೋರ್ ಪ್ರಾಫಿಟ್. ಇವೆಂಚುಲಿ ಮಾರ್ಕೆಟ್ ರಿಕವರ್ ಆದ್ರೆ ಏನಾಗುತ್ತೆ, ನಮಗೆ ಪ್ರಾಫಿಟ್ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಈಗ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋದಕ್ಕೆ ನೋಡಿ, ಇಲ್ಲಿ ಸಿನಾರಿಯೋ 1 ನಲ್ಲಿ ನೋಡಿ, ಸೊ ನಾವೇನ್ ಮಾಡ್ತೀವಿ, 1000 ರೂಪೀಸ್ ಅಷ್ಟು ನಾವು ಇನ್ವೆಸ್ಟ್ಮೆಂಟ್ಸ್ ನ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಓಕೆನಾ. ಸೊ ನಾವು ಎವ್ರಿ ಮಂತ್ 1000 ರೂಪೀಸ್ ಇನ್ವೆಸ್ಟ್ ಮಾಡ್ತೀವಿ, ಸೇಮ್ ಮೇಲೆ ತರನೇ ಇಲ್ಲಿ ಪ್ರೈಸ್ ಎಷ್ಟಿದೆ, 100 ರೂಪೀಸ್ ಇದೆ. ಸೊ ನಮ್ಗೆ ಎಷ್ಟು ಯೂನಿಟ್ ಸಿಕ್ತು, 10 ಯೂನಿಟ್ ಸಿಕ್ತು. ಓಕೆನಾ. ಸೊ ಈಗ 1000 ರೂಪೀಸ್ ಪ್ರೈಸ್ ಇನ್ವೆಸ್ಟ್ ಮಾಡ್ತಿದ್ವಿ. ಸೊ ಪ್ರೈಸ್ ಏನಿತ್ತು 100 ರೂಪೀಸ್ ಇಂದ 200 ರೂಪೀಸ್ಗೆ ಮಾರ್ಕೆಟ್ ಏನಾಯ್ತು, ನಾವು ರ್ಯಾಲಿ ನೋಡೋದಕ್ಕೆ ಸಿಕ್ತು, ಮೇಲೆ ರ್ಯಾಲಿ ನೋಡೋದಕ್ಕೆ ಸಿಕ್ತು. ಇದು 100 ರೂಪೀಸ್ ಅಲ್ಲಿ ಇದೇನಾಯ್ತು, ಇಲ್ಲಿ 200 ರೂಪೀಸ್ಗೆ ಹೋಯ್ತು ಅಂತ ಅನ್ಕೊಳ್ಳಿ. ಓಕೆನಾ. ಸೊ ನಮ್ಗೆ ಎಷ್ಟು ಯೂನಿಟ್ ಸಿಕ್ಕಿತ್ತು, 10 ಯೂನಿಟ್ ಸಿಕ್ಕಿತ್ತಲ್ಲ. ಸೊ ಅದ್ರ ಪ್ರಕಾರ ನಮ್ಗೆ ಏನಾಯ್ತು, 200 ಇಂಟು 10 ಮಾಡಿದ್ರೆ ಎಷ್ಟಾಗುತ್ತೆ, ನಾವು ಎಷ್ಟು 10 ಯೂನಿಟ್ಸ್ ಸಿಕ್ಕಿತ್ತು. ಈಗ 100 ರೂಪೀಸ್ ಇಂದ 200 ರೂಪೀಸ್ ಹೋಗಿದೆ. ಸೊ ಹಂಗಂತ ನಮ್ಗೆ ಏನಾಯ್ತು, 2000 ರೂಪೀಸ್ ಆಯ್ತು. ಓಕೆನಾ. ಸೊ ನಮ್ಮ ಇನ್ವೆಸ್ಟ್ ಮಾಡಿ 1000 ರೂಪೀಸ್ ಏನಾಯ್ತು, 2000 ರೂಪೀಸ್ ಆಯ್ತು. ಸೊ 2000 ಮೈನಸ್ ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ವಿ, 1000 ರೂಪೀಸ್ ಇನ್ವೆಸ್ಟ್ ಮಾಡಿದ್ವಲ್ಲ. ಸೊ ನಮ್ಮ ನೆಟ್ ಪ್ರಾಫಿಟ್ ಎಷ್ಟು ಅಂತ ಹೇಳಿದ್ರೆ ನಮಗೆ 1000 ರೂಪೀಸ್ ಅಷ್ಟು ಪ್ರಾಫಿಟ್ ನ ಆಯ್ತು. ಓಕೆನಾ. ಸೊ ಇದು ಸಿನಾರಿಯೋ 1 ಅಲ್ಲಿ 1000 ರೂಪೀಸ್ ಅಷ್ಟು ಪ್ರಾಫಿಟ್ ಆಯ್ತು. ನಾವೇನ್ ಮಾಡಿದ್ವಿ, ಎಸ್ ಐ ಪಿ ನ ಸ್ಟಾಪ್ ನ ಮಾಡಿದ್ವಿ ಅಂತ ಅನ್ಕೋಣ. ಸೊ ಈಗ ಒಂದು ಎಸ್ ಐ ಪಿ ನಾವು ಮಾಡಿದ್ವಿ 1000 ರೂಪೀಸ್. ಸೊ ಅಲ್ಲಿಂದ ಏನಾಯ್ತು, ಮಾರ್ಕೆಟ್ ಸ್ವಲ್ಪ ಕ್ರಾಶ್ ಆಯ್ತು. ಆಮೇಲೆ ನಾವೇನ್ ಮಾಡಿದ್ವಿ, ಸ್ಟಾಪ್ ನ ಮಾಡಿದ್ವಿ. ಮತ್ತೆ ಮಾರ್ಕೆಟ್ ರಿಕವರ್ ಆಗಿದೆ ಅಂತ ಅನ್ಕೋಣ. ಓಕೆ. ಇನ್ವೆಸ್ಟ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಸೊ ಮಾರ್ಕೆಟ್ ಕ್ರಾಶ್ ಆಯ್ತು, ಮತ್ತೆ ಏನಾಯ್ತು, ರಿಕವರ್ ಆಯ್ತು ಅಂತ ಅನ್ಕೊಳ್ಳಿ. ನಾವಿಲ್ಲಿ ಸ್ಟಾಪ್ ನ ಮಾಡಿದ್ವಿ, ಒಂದು ಎಸ್ ಐ ಪಿ ಮಾಡಿದ್ವಿ, ಸ್ಟಾಪ್ ಮಾಡಿದ್ವಿ ಅನ್ಕೊಳ್ಳಿ. ಸೊ ಅಲ್ಲಿ ನಮಗೆ ಎಷ್ಟಾಗ್ತಿತ್ತು ಪ್ರಾಫಿಟ್, 1000 ರೂಪೀಸ್ ಅಷ್ಟು ಪ್ರಾಫಿಟ್ ನ ಆಯ್ತು ಅಂತ ಅನ್ಕೊಳ್ಳಿ. ಸೊ ಈಗ ಅದೇ ರೀತಿ ನಾವು ಸಿನಾರಿಯೋ 2 ನ ನೋಡೋಣ. ಸೊ ಇಲ್ಲೂ ಅಷ್ಟೇ ಇನ್ವೆಸ್ಟ್ ಮಾಡಿ 1000 ರೂಪೀಸ್,
ಪ್ರೈಸ್ ಸೇಮ್ 100 ರುಪೀಸ್ ಇದೆ. ಸೊ ನಮ್ಗೆ ಎಷ್ಟು ಯೂನಿಟ್ ಸಿಕ್ತು ಫಸ್ಟ್ನೇ ಎಸ್ ಐ ಪಿಯಲ್ಲಿ? ಇದು ಫಸ್ಟ್ ಮಂತ್ ಎಸ್ ಐ ಪಿ ಎಷ್ಟು 10 ಯೂನಿಟ್ ಸಿಕ್ತು. ಇದು ಸೆಕೆಂಡ್ ಮಂತ್ ಎಸ್ ಐ ಪಿ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಸೆಕೆಂಡ್ ಮಂತ್ ಎಸ್ ಐ ಪಿ. ಸೊ ಇಲ್ಲಿ ನಾವು 1000 ರುಪೀಸ್ ಇನ್ವೆಸ್ಟ್ ಮಾಡಿದ್ವಿ, 100 ರುಪೀಸ್ ಪ್ರೈಸ್ ಅನ್ನು ಪರ್ಚೇಸ್ ಮಾಡಿದ್ವಿ. ಸೊ ನಮ್ಗೆ ಎಷ್ಟು ಯೂನಿಟ್ ಸಿಕ್ತು? 10 ಯೂನಿಟ್ ಸಿಕ್ತು. ಸೊ ಅಲ್ಲಿಗೆ 1000 ರುಪೀಸ್ ಇನ್ವೆಸ್ಟ್ ಆಯ್ತು. ಸೆಕೆಂಡ್ ಮಂತ್ ಏನಾಯ್ತು? ಮಾರ್ಕೆಟ್ ಕ್ರಾಶ್ ಆಯ್ತು, 50 ರುಪೀಸ್ ಬಂತು ಅಂತ ಅನ್ಕೊಳ್ಳಿ. ಸೊ ಅಲ್ಲೇನ್ ಮಾಡಿದ್ವಿ? ನಾವು ಎಸ್ ಐ ಪಿನ ಕಂಟಿನ್ಯೂ ಮಾಡಿದ್ವಿ. ಸೊ ನೆಕ್ಸ್ಟ್ ಮಂತ್ ಏನ್ ಮಾಡಿದ್ವಿ ಅನ್ಕೊಳ್ಳಿ, ನಾವು ಎಸ್ ಐ ಪಿನ ಕಂಟಿನ್ಯೂ ಮಾಡಿದ್ವಿ. ಸೊ ಅವಾಗ ನಾವೇನ್ ಮಾಡಿದ್ವಿ? ಮತ್ತೆ 1000 ರುಪೀಸ್ ಇನ್ವೆಸ್ಟ್ ಮಾಡಿದ್ವಿ. ಜಾಸ್ತಿನೂ ಮಾಡಿಲ್ಲ, ಕಡಿಮೆ ಮಾಡಿಲ್ಲ, ಸೇಮ್ ಅಮೌಂಟ್ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಷ್ಟೇ ಇನ್ವೆಸ್ಟ್ ಮಾಡಿದ್ವಿ. ಈಗ ಪ್ರೈಸ್ ಏನಿತ್ತು 100 ರುಪೀಸ್ ಇಂದ ಕ್ರಾಶ್ ಆಗಿ 50 ರುಪೀಸ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಅಂತ ಅನ್ಕೊಳ್ಳಿ. 50 ರುಪೀಸ್ ಅಲ್ಲಿ ಇತ್ತು ಇ ಟಿ ಎಫ್ ಪ್ರೈಸ್ ಅಥವಾ ಎನ್ ಎ ವಿ ಏನಿದೆ 50 ರುಪೀಸ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಅಂದ್ರೆ, ಸೊ ನಾವೆಷ್ಟು ಯೂನಿಟ್ಸ್ ಬೈ ಮಾಡ್ತೀವಿ ಅಂದ್ರೆ 20 ಯೂನಿಟ್ಸ್ ಬೈ ಮಾಡಿದ್ವಿ. ಓಕೆನಾ? ಸೊ ಈಗ ಜಸ್ಟ್ ಇಷ್ಟೇ ಎರಡೇ ಎಸ್ ಐ ಪಿ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಸೊ ಈಗ ಇವೆಂಚುಲಿ ಮಾರ್ಕೆಟ್ ರಿಕವರ್ ಆಗ್ಬಿಟ್ಟು 100 ರುಪೀಸ್ ಏನಾಯ್ತು 200 ರುಪೀಸ್ಗೆ ಹೋಯ್ತು ಅಂತ ಅನ್ಕೊಳ್ಳಿ. ಸೊ ಇದು 100 ರುಪೀಸ್ ಇತ್ತು, ಅಲ್ಲಿಂದ ಏನಾಯ್ತು ರಿಕವರ್ ಆಗಿ 200 ರುಪೀಸ್ ಹೋಯ್ತು ಅಂತ. ಸೊ ನಾವು ನೆಟ್ ಟೋಟಲ್ ಎಷ್ಟು ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ವಿ ಅಂದ್ರೆ, 1 ಮಂತ್ 1000 ರುಪೀಸ್ ಇನ್ವೆಸ್ಟ್ ಮಾಡಿದ್ವಿ, ಇನ್ನೊಂದು ಮಂತ್ 1000 ರುಪೀಸ್ ಇನ್ವೆಸ್ಟ್ ಮಾಡಿದ್ವಿ. ಟೋಟಲ್ ಎಷ್ಟು? 2000 ರುಪೀಸ್ ಅಷ್ಟು ನಾವು ಅಮೌಂಟ್ ಏನ್ ಮಾಡಿದ್ವಿ? ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ವಿ. ಅಂಡ್ ಫಸ್ಟ್ ಮಂತ್ 100 ರುಪೀಸ್ ಟ್ರೇಡ್ ಆಗ್ತಿತ್ತು, ನಾವೆಷ್ಟು ಯೂನಿಟ್ಸ್ ಪರ್ಚೇಸ್ ಮಾಡಿದ್ವಿ? 10 ಯೂನಿಟ್ಸ್ ನಮಗೆ ಸಿಕ್ಕಿತ್ತು. ಸೊ ನೆಕ್ಸ್ಟ್ ಮಂತ್ ಏನಿತ್ತು? 20 ಯೂನಿಟ್ ಸಿಕ್ತು, ಅಥವಾ 20 ಕ್ವಾಂಟಿಟಿ ಸಿಕ್ತು. ಹೇಗೆ 20 ಅಂತ ಹೇಳಿದ್ರೆ, ನೋಡಿ ನೀವು 1000 ರುಪೀಸ್ ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಡಿವೈಡೆಡ್ ಬೈ 50, ಹೌದಲ್ಲ? ಈಗ 100 ಅಂದ್ರೆ 1000 ಡಿವೈಡೆಡ್ ಬೈ 100 ಎಷ್ಟಾಗುತ್ತಲ್ಲ? 10 ಯೂನಿಟ್ಸ್. ನೀವು 10 ಕ್ವಾಂಟಿಟೀಸ್ ಬೈ ಮಾಡೋದಕ್ಕೆ ಆಗುತ್ತೆ. 1000 ರುಪೀಸ್ನ ಇನ್ವೆಸ್ಟ್ ಮಾಡ್ತೀರಾ, 100 ರುಪೀಸ್ ಪ್ರೈಸ್ ಇದೆ ಅಂತ ಹೇಳಿದ್ರೆ, 50 ರುಪೀಸ್ ಪ್ರೈಸ್ ಇದೆ ಅಂದ್ರೆ ನಾವು 20 ಯೂನಿಟ್ಸ್ನ ಬೈ ಮಾಡೋದಕ್ಕೆ ಆಗುತ್ತೆ. ಸೊ ಅದೇ ರೀತಿ ಬೈ ಮಾಡಿದ್ವಿ, ನಮಗೆ ಸಿಕ್ತು 20 ಯೂನಿಟ್ ಸಿಕ್ತು. ಟೋಟಲ್ ಎಷ್ಟಾಯ್ತು ಯೂನಿಟ್ಸ್? 30 ಯೂನಿಟ್ಸ್ ಆಯ್ತು. ಓಕೆನಾ? ಸೊ ಈಗ 100 ರುಪೀಸ್ ಇತ್ತಲ್ಲ ಪ್ರೈಸು, ಅದು 50 ಬಂದಿತ್ತು ಇಲ್ಲಿ. ಸೊ ಅಲ್ಲಿಂದ ನೆಕ್ಸ್ಟ್ ಏನಾಯ್ತು? 200 ರುಪೀಸ್ಗೆ ಹೋಯ್ತು ಅಂತ ಅನ್ಕೊಳ್ಳಿ. ರಿಕವರ್ ಆಗಿ 200 ರುಪೀಸ್ ಹೋಯ್ತು. ಸೊ ನಮ್ಮ ಹತ್ರ ಎಷ್ಟು ಕ್ವಾಂಟಿಟಿ ಇತ್ತು? ನಾವು 30 ಕ್ವಾಂಟಿಟೀಸ್ ಏನ್ ಮಾಡಿದ್ವಿ? ನಾವು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ವಲ್ಲ. ಸೊ ಅದೇನಾಗುತ್ತೆ? ಸೊ ಈಗ 200 ಇಂಟು 30, ನಾವು ಎಷ್ಟು 200 ಪ್ರೈಸ್ 200 ರುಪೀಸ್ ಇದೆ, ಈಗ 30 ಕ್ವಾಂಟಿಟಿ ಇದೆ ಅಂತ ಹೇಳಿದ್ರೆ ನೆಟ್ ವ್ಯಾಲ್ಯೂ ಎಷ್ಟಾಯ್ತು ಅಂತ ಹೇಳಿದ್ರೆ 6000 ರುಪೀಸ್ ಆಗುತ್ತೆ. ಓಕೆನಾ? ಸೊ 6000 ರುಪೀಸ್ ಅಲ್ಲಿ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ? 2000 ಇನ್ವೆಸ್ಟ್ ಮಾಡಿದ್ವಿ, ಹೌದಲ್ವಾ? ನೋಡಿ ಇಲ್ಲಿ 1 ಮಂತ್ ಎಸ್ ಐ ಪಿ 1000, ಇನ್ನೊಂದು ಮಂತ್ ಎಸ್ ಐ ಪಿ 1000. ಸೊ 2000 ಇನ್ವೆಸ್ಟ್ ಮಾಡಿದ್ವಿ. ಸೊ ನಮಗೆ ನೆಟ್ ಪ್ರಾಫಿಟ್ ಎಷ್ಟು ಅಂತ ಹೇಳಿದ್ರೆ 4000 ರುಪೀಸ್ ಆಗಿದೆ. ಸೊ ಇಲ್ಲಿಗೂ ನಾವು ಇಲ್ಲಿ ಕಂಪೇರ್ ಮಾಡಿದ್ರೆ 3x ಜಾಸ್ತಿ ಆಗಿದೆ. ಓಕೆನಾ? ಸೊ ಅದಕ್ಕೆ ಹೇಳೋದು, ನಾವು ಯಾವಾಗಲೂ ಎಸ್ ಐ ಪಿ ಏನ್ ಮಾಡಬೇಕು? ಈವನ್ ಮಾರ್ಕೆಟ್ ಕ್ರಾಶ್ ಆಗ್ತಿದ್ರು ನಾವು ಏನ್ ಮಾಡಬೇಕು? ಕಂಟಿನ್ಯೂ ಮಾಡಬೇಕು. ನಾವು ಪ್ಯಾನಿಕ್ ಆಗ್ಬಿಟ್ಟು ಏನ್ ಮಾಡ್ಬಾರ್ದು? ಸೆಲ್ ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಜಸ್ಟ್ ಎಸ್ ಐ ಪಿ ಕಂಟಿನ್ಯೂ ಮಾಡೋದ್ರಿಂದ ಏನಾಯ್ತು? ನಮಗೆ 3x ಪ್ರಾಫಿಟ್ ನ ನೋಡೋದಕ್ಕೆ ಸಿಕ್ತು. ಓಕೆನಾ? ಸೊ ಅದೇ ರೀತಿ ನೀವು ಏನ್ ಮಾಡಿ, ಎವ್ರಿ ಮಂತ್ ನೀವು ಏನಾದ್ರು ಎಸ್ ಐ ಪಿ ಮಾಡೋದಕ್ಕೆ ಪ್ಲಾನ್ ಮಾಡ್ತೀರಾ, ಎವ್ರಿ ಮಂತ್ ಎಸ್ ಐ ಪಿ ನ ಮಾಡಿ. ಓಕೆನಾ? ಯಾವುದೇ ರೀತಿ ಸ್ಟಾಪ್ ನ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಮಾರ್ಕೆಟ್ ಕ್ರಾಶ್ ಆಗ್ತಿದೆ ಅಂದ್ರೆ ಅದೊಂದು ಬೈಯಿಂಗ್ ಆಪರ್ಚುನಿಟಿ ಆಗಿರುತ್ತೆ. ಓಕೆನಾ? ಸೊ ಕ್ರಾಶ್ ಯಾವಾಗ್ಲೂ ಏನಾಗಿರುತ್ತೆ? ಒಂದು ಡಿಸ್ಕೌಂಟ್ ಆಗಿರುತ್ತೆ. ಓಕೆನಾ? ಸೊ ಈಗ ಮಾರ್ಕೆಟ್ ಕ್ರಾಶ್ ಆಗ್ತಿದೆ ಅಂತ ಹೇಳಿದ್ರೆ ಅದೊಂದು ಚೀಪರ್ ಪ್ರೈಸ್ ಅಲ್ಲಿ ಸಿಗ್ತಾರೆ ಅಂತ ಹೇಳ್ಬಿಟ್ಟು, ಓಕೆನಾ? ಒಂದೊಳ್ಳೆ ಆಪರ್ಚುನಿಟಿ ಬೈನ ಮಾಡೋದಕ್ಕೆ. ಹೇಗೆ ಅಂದ್ರೆ ಸೇಲ್ ಇದ್ದಂಗೆ. ಓಕೆನಾ? ಈಗ ನೀವು ನೋಡಿರ್ತೀರಾ, ಈಗ ದೀಪಾವಳಿ ಸೇಲ್ ಅದು ಇದು ಬಿಗ್ ಬಿಲಿಯನ್ ಡೇ ಸೇಲ್ ಅಂತೆಲ್ಲ ಫ್ಲಿಪ್ಕಾರ್ಟ್ ಎಲ್ಲ ನೋಡಿರ್ತೀರಲ್ಲ, ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ಸ್ ಎಲ್ಲ. ಸೊ ಅದೇ ರೀತಿ ಸೇಲ್ ಇದ್ದಂಗೆ. ಸೊ ಕ್ರಾಶ್ ಆಗ್ತಿರುವ ನೀವೇನ್ ಮಾಡಿ? ಜಾಸ್ತಿ ಬೈ ಮಾಡೋದಕ್ಕೆ ಟ್ರೈ ಮಾಡಿ. ಸಪೋಸ್ ನಿಮ್ಗೆ ಕೈಲಿ ಆಗುತ್ತೆ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ನೀವು ಎಷ್ಟು ಎಸ್ ಐ ಪಿ ಮಾಡ್ತೀರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಮೌಂಟ್ ನ ನೀವೇನ್ ಮಾಡಿ? ಎಸ್ ಐ ಪಿ ಮಾಡೋದಕ್ಕೆ ಟ್ರೈನ ಮಾಡಿ. ಓಕೆನಾ? ಸೊ ಯಾವತ್ತು ಸ್ಮಾರ್ಟ್ ಪೀಪಲ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಕ್ರಾಶ್ ಆಗ್ತಿರುವಾಗ ಏನ್ ಮಾಡ್ತಾರೆ? ಅವರು ಜಾಸ್ತಿ ಬೈ ಮಾಡೋದಕ್ಕೆ ಟ್ರೈನ ಮಾಡ್ತಾರೆ. ಓಕೆನಾ? ಸೊ ಈಗ ಎಕ್ಸಾಂಪಲ್ ನೋಡಿ, ಒಂದು ಐಫೋನ್ ಇದೆ, ಯಾವುದೊಂದು ಐಫೋನ್ ತಗೊಬೇಕು ಅಂತ ಪ್ಲಾನ್ ಮಾಡ್ತೀರಾ ಅನ್ಕೊಳ್ಳಿ. ಸೊ ಅದ್ರ ಪ್ರೈಸ್ ಎಷ್ಟಿದೆ ಅಂತ ಹೇಳಿದ್ರೆ 1 lakh ರುಪೀಸ್ ಅಷ್ಟು ಇದೆ ಅಂತ ಅನ್ಕೊಳ್ಳಿ. ಒಂದು ಫೋನ್ಗೆ ಎಷ್ಟಿದೆ? ಫೋನ್ಗೆ ಎಷ್ಟಿದೆ ಅಂತ ಹೇಳಿದ್ರೆ 1 lakh ರುಪೀಸ್ ಅಷ್ಟು ಅಮೌಂಟ್ ಇದೆ ಅಂತ ಅನ್ಕೊಳ್ಳಿ. ಸೊ ಈಗೇನೋ ಬಿಗ್ ಬಿಲಿಯನ್ ಡೇ ಸೇಲ್ ಅಥವಾ ದೀಪಾವಳಿ ಸೇಲ್ ಏನೋ ಬಂತು, ನೀವು 1 lakh ರುಪೀಸ್ ಅಲ್ಲೇ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ರಿ. ಸೊ ನೆಕ್ಸ್ಟ್ ವೀಕ್ ಏನಾಯ್ತು? ಬಿಗ್ ಬಿಲಿಯನ್ ಡೇ ಸೇಲ್ ಅಥವಾ ಏನೋ ಸೇಲ್ ಬಂತು ಅಂತ ಅನ್ಕೊಳ್ಳಿ. ಸೊ ಸೇಮ್ ಐಫೋನ್ ಫೀಚರ್ಸ್ ಎಲ್ಲ ಸೇಮ್, ಈ ಹೊಸ ಸೀರೀಸ್ ಲಾಂಚ್ ಆಗಿಲ್ಲ ಏನಿಲ್ಲ, ಸೇಮ್ ಐಫೋನ್ ನಿಮ್ಗೆ ಏನಾಗ್ತಿದೆ? ಈ ಸೇಲ್ ಇಂದ ಏನಾಗ್ತದೆ? 50,000 ರುಪೀಸ್ ಸಿಕ್ಕಿದೆ ಅಂತ ಅನ್ಕೊಳ್ಳಿ. 50,000 ರುಪೀಸ್ ಅಲ್ಲಿ ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಸೊ ನೀವೇನ್ ಮಾಡ್ತೀರಾ ಅವಾಗ? ಐಫೋನ್ ನ ಪರ್ಚೇಸ್ ಮಾಡ್ಬೇಕಂತ ಮೊದಲನೇ ಪ್ಲಾನ್ ಮಾಡಿದ್ರೆ ನೀವು ಇನ್ನೂ ಪರ್ಚೇಸ್ ಮಾಡಿಲ್ಲ. ಸೊ ಈಗ ಸೇಲ್ ಬಂದಿದೆ ಅಂದ್ರೆ ನಿಮ್ಗೆ ಏನಾಗುತ್ತೆ? ನಿಮ್ಗೆ ಇನ್ನೂ ಖುಷಿ ಆಗುತ್ತಲ್ವಾ? ಸೊ ನೀವೇನ್ ಮಾಡ್ತೀರಾ? ಖುಷಿಯಿಂದ ಪರ್ಚೇಸ್ ನ ಮಾಡ್ತೀರಾ, ಹೌದಲ್ವಾ? ಸೊ ಈಗ ಸೇಲ್ 50,000 ಆಲ್ಮೋಸ್ಟ್ ಆಫ್ ಪ್ರೈಸ್ ಸಿಕ್ಕಿದೆ ಅಂದ್ರೆ ನೀವು ಖುಷಿಯಿಂದ ಪರ್ಚೇಸ್ ಮಾಡ್ತೀರಾ. ಸಪೋಸ್ ನಿಮಗೆ ನೀಡ್ ಇದೆ ಅಂತ ಹೇಳಿದ್ರೆ, ಸಪೋಸ್ ನಿಮಗೆ ಇನ್ನೂ ಒಂದು ಫೋನ್ ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ? ಇನ್ನೊಂದು ಫೋನ್ ನ ಕೂಡ ಪರ್ಚೇಸ್ ಮಾಡ್ತೀರಾ. ಸಪೋಸ್ ನಿಮಗೆ ಒಂದು ಐಫೋನ್ ಬೇಕಿತ್ತು, ಸೊ ನಿಮ್ಗೆ ಇನ್ನೂ ಒಂದು ಐಫೋನ್ ಬೇಕಿತ್ತು, ಬಟ್ ನಿಮ್ಮ ಹತ್ರ ಅಮೌಂಟ್ ಕಡಿಮೆ ಇರೋದ್ರಿಂದ ಒಂದು ಐಫೋನ್ ನ ಪ್ಲಾನ್ ಮಾಡ್ತಿದ್ರಿ ಅಂದ್ರೆ, ಸೊ ಈಗ ಸೇಲ್ ಬಂದಿದೆ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ? 2 ಐಫೋನ್ ನ ಪರ್ಚೇಸ್ ಮಾಡ್ತೀರಾ 50,000 ಅಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ. ಓಕೆನಾ? ಸೊ ಇದೇ ರೀತಿನೇ ನೋಡ್ಬೇಕು. ಈಗ ಇ ಟಿ ಎಫ್ ಅಥವಾ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಕ್ರಾಶ್ ಆಗಿದೆ ಅಂತ ಹೇಳಿದ್ರೆ, ಸೊ ಇದೊಂದು ಡಿಸ್ಕೌಂಟ್ ಸಿಕ್ಕಿದೆ ಅಂತ ಹೇಳಿ ನಿಮ್ ಕೆಲಾದ್ರೆ ನೀವೇನ್ ಮಾಡ್ಬೇಕು? ಜಾಸ್ತಿ ಪರ್ಚೇಸ್ ನ ಮಾಡೋದಕ್ಕೆ ಟ್ರೈನ ಮಾಡ್ಬೇಕು. ಓಕೆನಾ? ಸೊ ಅಮೌಂಟ್ ನ ಜಾಸ್ತಿ ಇನ್ವೆಸ್ಟ್ಮೆಂಟ್ ನ ಮಾಡೋದಕ್ಕೆ ಟ್ರೈನ ಮಾಡ್ಬೇಕು. ಓಕೆನಾ? ಈ ನಾರ್ಮಲ್ ಪೀಪಲ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಕ್ರಾಶ್ ಆಗ್ತಿರುವಾಗ, ಸೊ ಈ ರೀತಿ ಕ್ರಾಶ್ ಆಗ್ತಿರುವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಸ್ ಐ ಪಿ ನ ಸ್ಟಾಪ್ ನ ಮಾಡ್ತಾರೆ. ಓಕೆನಾ? ಸೊ ಕ್ರಾಶ್ ಆಗ್ತಿರೋ ಸ್ಟಾಪ್ ನ ಮಾಡ್ತಾರೆ. ಅಂಡ್ ಮೇಲೆ ಆಲ್ಮೋಸ್ಟ್ ಸ್ಟಾಪ್ ಅಲ್ಲಿ ಇವಾಗ ಏನ್ ಮಾಡ್ತಾರೆ? ಮತ್ತೆ ಸ್ಟಾರ್ಟ್ ನ ಮಾಡ್ತಾರೆ. ಇಲ್ಲಿ ಎಸ್ ಐ ಪಿ ನ ಸ್ಟಾರ್ಟ್ ನ ಮಾಡ್ತಾರೆ. ಓಕೆನಾ? ಸೊ ಇದೇ ರೀತಿ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ?
ತುಂಬಾ ಜನ ಮೋಸ್ಟ್ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ ಲಾಸಸ್ ನ ಮಾಡ್ತಾರೆ. ಓಕೆ, ಸೊ ಈಗ ಎಕ್ಸಾಂಪಲ್ಗೆ ನೋಡಿ, ಸೊ ಇದೊಂದು ಇ ಟಿ ಎಫ್ ಅಂತ ಅನ್ಕೊಳ್ಳಿ. ಓಕೆನಾ, ಈಗ ಮಾರ್ಕೆಟ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿಂದ ಏನಾಗಿದೆ 100 rupees ಹೋಗಿದೆ ಅಂತ ಅನ್ಕೊಳ್ಳಿ. ಸೊ ಈ ಮೋಸ್ಟ್ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ, ಈಗ ತುಂಬಾ ಜನ ಲಾಸಸ್ ನ ಮಾಡ್ತಾರಲ್ಲ, ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ 100 rupees ಅಲ್ಲಿ ಬೈ ಮಾಡ್ತಾರೆ. ಸೊ ಮಾರ್ಕೆಟ್ ಇಲ್ಲಿ ಕ್ರಾಶ್ ಆದ ತಕ್ಷಣ ಏನ್ ಮಾಡ್ತಾರೆ, ಇಲ್ಲಿ ಎಕ್ಸಿಟ್ ಆಗ್ಬಿಡ್ತಾರೆ. ಓಕೆನಾ, ಸೊ ಇಲ್ಲಿ ಎಕ್ಸಿಟ್ ಆಗ್ತಾರೆ. ಮತ್ತೆ ಇಲ್ಲಿ ಮಾರ್ಕೆಟ್ ಮೇಲೆ ಟಾಪಿಕ್ ಬಂದಿರುವಾಗ ಏನ್ ಮಾಡ್ತಾರೆ, ಬೈನ ಮಾಡ್ತಾರೆ. ಮತ್ತೆ ಮಾರ್ಕೆಟ್ ಕ್ರಾಶ್ ಆದಾಗ ಏನ್ ಮಾಡ್ತಾರೆ, ಲಾಸಸ್ ನ ಮಾಡ್ತಾರೆ. ಸೊ ಅದಕ್ಕೆ ನೀವು ತುಂಬಾ ಜನ ಕೇಳಿರ್ತೀರಾ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಲಾಸಸ್ ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಓಕೆನಾ, ಸೊ ಈ ಏನ್ ರೀಸನ್ ಅಂತ ಹೇಳಿದ್ರೆ, ಸೊ ಇದೇ ರೀತಿ ಮಾಡ್ತಿರ್ತಾರೆ. ಟಾಪ್ ಅಲ್ಲಿ ಇರುವಾಗ ಬೈ ಮಾಡ್ತಾರೆ, ಮತ್ತೆ ಕೆಳಗಡೆ ಸೆಲ್ ಮಾಡ್ತಾರೆ. ಟಾಪ್ ಅಲ್ಲಿ ಬೈ ಮಾಡ್ತಾರೆ, ಕೆಳಗಡೆ ಇದ್ದಾಗ ಸೆಲ್ ಮಾಡ್ತಾರೆ. ಇವನ್ ಅವ್ರು ಎಸ್ ಐ ಪಿ ಮಾಡ್ತೀನಿ ಅಂತ ಪ್ಲಾನ್ ಮಾಡಿದ್ರು ಕೂಡ, ಸೊ ಮೋಸ್ಟ್ ಆಫ್ ಪೀಪಲ್ ಏನ್ ಮಾಡ್ತಾರೆ, ಸೊ ಇದೇ ರೀತಿ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಪೋರ್ಟ್ಫೋಲಿಯೋದಲ್ಲಿ ಲಾಸಸ್ ನ ಕಾಣಿಸುತ್ತಲ್ಲ, ಸೊ ಅವ್ರು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಲಾಸಸ್ ಕಾಣಿಸುತ್ತಲ್ಲ, ಸೊ ಅವಾಗ ಏನಾಗುತ್ತೆ, ಅವ್ರು ಪ್ಯಾನಿಕ್ ಆಗ್ಬಿಟ್ಟು ಏನ್ ಮಾಡ್ತಾರೆ, ಸೇಲ್ ನ ಮಾಡೋದಕ್ಕೆ ಸ್ಟಾರ್ಟ್ ನ ಮಾಡ್ತಾರೆ. ಓಕೆನಾ, ಬಟ್ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಪೋಸ್ ಇವಾಗ ಸ್ಮಾರ್ಟ್ ಇದ್ದೀರಾ ಅಂತ ಹೇಳಿದ್ರೆ, ಸೊ ನೀವೇನ್ ಮಾಡ್ತೀರಾ, ಸಪೋಸ್ ನೀವು ಇಲ್ಲೇ ಟಾಪ್ ಅಲ್ಲೇ ಸ್ಟಾರ್ಟ್ ಮಾಡಿದಿರಾ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ 100 rupees ಇದೆಲ್ಲ, ಸೊ ಈ ಟಾಪ್ ಅಲ್ಲೇ ಸ್ಟಾರ್ಟ್ ಮಾಡಿದಿರಾ ಅಂತ ಹೇಳಿದ್ರೆ, ಸೊ ನೀವೇನ್ ಮಾಡ್ತೀರಾ, ಇಲ್ಲೂ ಕೂಡ ಏನ್ ಮಾಡ್ತೀರಾ, ನಿಮ್ಮ ಅಮೌಂಟ್ ನ ಎಸ್ ಐ ಪಿ ನ ಮಾಡ್ತೀರಾ. ಸೊ ಇಲ್ಲೂ ಎಸ್ ಐ ಪಿ ಮಾಡ್ತೀರಾ, ಇಲ್ಲಿ ಬಂದಿರುವಾಗಲೂ ಎಸ್ ಐ ಪಿ ಮಾಡ್ತೀರಾ. ಹ್ಮ್ ಎಸ್ ಐ ಪಿ ಮಾಡ್ತೀರಾ, ಸೊ ಇಲ್ಲೂ ಎಸ್ ಐ ಪಿ ಮಾಡ್ತೀರಾ, ಸೊ ಇಲ್ಲೂ ಎಸ್ ಐ ಪಿ ಮಾಡ್ತೀರಾ. ಸೊ ಈ ತರ ಎಸ್ ಐ ಪಿ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ, ಪ್ರೈಸ್ ಏನಿದೆ, ಸೊ ಇದು ಆವರೇಜ್ ಈ ರೇಂಜ್ ಅಲ್ಲಿ ಆವರೇಜ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಸಿಗುತ್ತೆ. ಸೊ ನೀವು 100 rupees ಅಲ್ಲಿ ಮಾಡಿದ್ರಿ, 50 rupees ಅಲ್ಲಿ ಮಾಡಿದ್ರಿ, ಮತ್ತೆ 150 ಅಲ್ಲಿ ಮಾಡಿದ್ರಿ, ಮತ್ತೆ 100 rupees ಅಲ್ಲಿ ಮಾಡಿದ್ರಿ. ಸೊ ಪ್ರೈಸ್ ಏನಾಗುತ್ತೆ, ಈ ಆವರೇಜ್ ಅಲ್ಲಿ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಈ ಡಿಸ್ಟೆನ್ಸ್ ಆವರೇಜ್ ಇರುತ್ತಲ್ಲ, ಸೊ ಇಲ್ಲಿ ಏನಾಗುತ್ತೆ, ಪ್ರೈಸ್ ಆವರೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಸೊ ಎಕ್ಸಾಂಪಲ್ ಇದು ಆವರೇಜ್ 100 rupees ಆಯ್ತು ಅಂತ ಅನ್ಕೊಳ್ಳಿ. ಸೊ ಈಗ ಮಾರ್ಕೆಟ್ ಎಷ್ಟಲ್ಲಿ ಟ್ರೇಡ್ ಆಗ್ತಿದೆ, 200 rupees ಟ್ರೇಡ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಸೊ ನೀವು ಹಂಡ್ರೆಡ್ ಅಲ್ಲಿ ಏನಾಗಿತ್ತು, ನಿಮ್ಮ ಆವರೇಜ್ ಪ್ರೈಸ್ ಬೈಯಿಂಗ್ ಪ್ರೈಸ್ 100 ಆಗಿದೆ. ಸೊ ಈಗ 200 rupees ಅಲ್ಲಿ ಟ್ರೇಡ್ ಆಗ್ತಿದೆ ಅಂತ ಹೇಳಿದ್ರೆ, ಸೊ ನೀವು ಇಲ್ಲಿ 1000 ಇನ್ವೆಸ್ಟ್ ಮಾಡಿದ್ರೆ, ಸೊ ಇದೇನಾಯ್ತು, ಡಬಲ್ ಆಗಿ 2000 rupees ಆಯ್ತು. ಓಕೆನಾ, ಸೊ ನೀವು 1000 ಇನ್ವೆಸ್ಟ್ ಮಾಡಿದ್ರೆ, ಅದೇನಾಯ್ತು, ಇಲ್ಲಿ ಡಬಲ್ ಆಗಿ 2000 rupees ಆಗುತ್ತೆ. ಸೊ ಈ ರೀತಿಯಾಗಿ ಏನಾಗುತ್ತೆ, ವರ್ಕ್ ಆಗುತ್ತೆ. ಸೊ ಮಾರ್ಕೆಟ್ ಮೇಲೆ ಹೋಗ್ತಾ ಇರಲಿ, ಮಾರ್ಕೆಟ್ ಕ್ರಾಶ್ ಆಗ್ತಿರಲಿ, ಮಾರ್ಕೆಟ್ ಮೇಲೆ ಹೋಗ್ತಿರಲಿ, ಕ್ರಾಶ್ ಆಗ್ತಿರಲಿ. ಸೊ ನೀವೇನ್ ಮಾಡಬೇಕು, ನಿಮ್ಮ ಎಸ್ ಐ ಪಿ ನ ಕಂಟಿನ್ಯೂ ಮಾಡಬೇಕು. ಅಂಡ್ ನೀವು ಕಂಟಿನ್ಯೂ ಮಾಡೋದ್ರಿಂದ ಏನಾಗುತ್ತೆ, ಪ್ರೈಸ್ ಆವರೇಜ್ ಈ ರೀತಿಯಾಗಿ ಆವರೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಸೊ ನಾವು ಎಸ್ ಐ ಪಿ ಮಾಡಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಎಲ್ಲೋ ರ್ಯಾಂಡಮ್ ಆಗಿ ಮಾಡೋದಲ್ಲ. ಓಕೆನಾ, ಸೊ ಮೇನ್ಲಿ ಸ್ಟಾಕ್ಸ್ ಎಲ್ಲ ಎಸ್ ಐ ಪಿ ನ ಮಾಡೋದಕ್ಕೆ ಹೋಗ್ಬೇಡಿ. ಸಪೋಸ್ ನೀವು ಏನಾದ್ರು ಬಿಗಿನರ್ ಇದ್ದೀರಾ ಅಂತ ಹೇಳಿದ್ರೆ, ಸ್ಟಾಕ್ಸ್ ಅಲ್ಲಿ ನೀವೆಲ್ಲ ನೀವು ಎಸ್ ಐ ಪಿ ನ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಬೆಸ್ಟ್ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ಸ್ ಅಥವಾ ಇ ಟಿ ಎಫ್ಸ್ ಅಲ್ಲಿ ನೀವು ಮಾಡಿ ಎಸ್ ಐ ಪಿಸ್ ನ ಮಾಡಿ. ಓಕೆನಾ, ಸೊ ಈಗ ನಿಫ್ಟಿ ಬೀಸ್ ಅಂತ ಬರುತ್ತೆ, ನಿಫ್ಟಿ ಬೀಸ್ ಇ ಟಿ ಎಫ್ ಬರುತ್ತೆ. ಸೊ ಸೇಮ್ ನೀವು ಸ್ಟಾಕ್ಸ್ ನ ಹೆಂಗೆ ಬೈ ಅಂಡ್ ಸೆಲ್ ಮಾಡ್ತೀರಾ, ಸೊ ಅದೇ ರೀತಿ ನೀವೇನ್ ಮಾಡ್ಬೋದು, ನೀವು ಈ ಇ ಟಿ ಎಫ್ ನ ಕೂಡ ಬೈ ಅಂಡ್ ಸೆಲ್ ಮಾಡ್ಬೋದು. ಸೊ ನಿಫ್ಟಿ ಬೀಸ್ ಅಂತ ಹೇಳಿದ್ರೆ ನಿಫ್ಟಿ 50 ಅಲ್ಲಿ ಇನ್ವೆಸ್ಟ್ ಆಗುತ್ತೆ. ಓಕೆ, ನಿಫ್ಟಿ 50 ಅಲ್ಲಿ ಏನಾಗುತ್ತೆ, ಇದು ಇನ್ವೆಸ್ಟ್ ಆಗುತ್ತೆ. ನಿಫ್ಟಿ 50 ಅಂತ ಹೇಳಿದ್ರೆ ನಮ್ಮ ಇಂಡಿಯಾದ ಟಾಪ್ 50 ಕಂಪನೀಸ್, ಟಾಪ್ ಕಂಪನೀಸ್ ಏನಾಗುತ್ತೆ, 50 ಕಂಪನಿಯಲ್ಲಿ ಏನಾಗುತ್ತೆ, ಇನ್ವೆಸ್ಟ್ ಆಗುತ್ತೆ. ಸೊ ನೀವು ಇವನ್ 1 ಯೂನಿಟ್ ಪರ್ಚೇಸ್ ಮಾಡೋದು, ಈಗ 1 ಯೂನಿಟ್ ಪ್ಲಸ್ 300 rupees ರೇಂಜ್ ಅಲ್ಲಿ ಏನೋ ಇರ್ಬೋದು. ಸೊ ನೀವು 1 ಯೂನಿಟ್ ಪರ್ಚೇಸ್ ಮಾಡೋದು, ಜಸ್ಟ್ 300 rupees ನ 1 ಯೂನಿಟ್ ಪರ್ಚೇಸ್ ಮಾಡೋದು ಏನಾಗುತ್ತೆ, ಈ 50 ಕಂಪನೀಸ್ ಅಲ್ಲಿ ಏನಾಗುತ್ತೆ, ಅದು ಇನ್ವೆಸ್ಟ್ ಆಗುತ್ತೆ. ಓಕೆನಾ, ಸೊ ನಿಫ್ಟಿ ಬೀಸ್ ಅಲ್ಲಿ ಬಿಗಿನರ್ಗೆ ಬೆಸ್ಟ್ ಇದು. ಸೊ ಇದ್ರಲ್ಲಿ ಏನ್ ಮಾಡಿ, ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ. ಇಲ್ಲ ಮ್ಯೂಚುವಲ್ ಫಂಡ್ಸ್ ಇರುತ್ತೆ, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್. ಸೊ ಈ ರೀತಿ ಮ್ಯೂಚುವಲ್ ಫಂಡ್ಸ್ ಬರುತ್ತೆ. ಸೊ ಆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವೇನ್ ಮಾಡ್ಬೋದು, ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಸ್ಟಾರ್ಟ್ ಮಾಡ್ಬೋದು. ಯಾವತ್ತು ಸ್ಟಾಕ್ಸ್ ಅಲ್ಲಿ ನೀವು ಎಸ್ ಐ ಪಿ ನ ಮಾಡೋದಕ್ಕೆ ಹೋಗ್ಬೇಡಿ. ಓಕೆನಾ, ಸೊ ಯಾಕೆ ಅಂತ ಹೇಳಿದ್ರೆ, ಸೊ ನಿಮ್ಗೆ ಏನಾದ್ರು ಅಷ್ಟು ಪ್ರಾಪರ್ ಆದ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ, ನೀವು ತಗೊಂಡಿರೋ ಸ್ಟಾಕ್ಸ್ ಈಗ 1000 rupees ಅಲ್ಲಿ ಬೈ ಮಾಡಿದ್ರೆ ಅನ್ಕೊಳ್ಳಿ, ಅದು ಕ್ರಾಶ್ ಆಗಿ 10 rupees ಕೂಡ ಹೋಗ್ಬೋದು, ಅಥವಾ 100 rupees ಕೂಡ ಬರ್ಬೋದು. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ಲಾಸಸ್ ಆಗುತ್ತೆ. ಸೊ ನಿಮಗೆ ಪ್ರಾಪರ್ ಆಗಿ ಫಂಡಮೆಂಟಲ್ ಆಗಿ ಆ ಸ್ಟಾಕ್ ಬಗ್ಗೆ ಗೊತ್ತಿಲ್ಲ, ಅಂಡ್ ನಿಮ್ಗೆ ಆ ಸ್ಟಾಕ್ಸ್ ಬಗ್ಗೆ ಏನು ಐಡಿಯಾ ಇಲ್ಲ, ಜಸ್ಟ್ ನೀವು ನಿಮ್ಮ ಫ್ರೆಂಡ್ ಮಾತನ್ನ ಕೇಳಿ ಅಥವಾ ರ್ಯಾಂಡಮ್ ಆಗಿ ಪರ್ಚೇಸ್ ಮಾಡಿದ್ರೆ ಅಂತ ಹೇಳಿದ್ರೆ, ಸೊ ಆ ಸ್ಟಾಕ್ ಕ್ರಾಶ್ ಆಗಿಬಿಟ್ಟು 100 rupees ಕೂಡ ಹೋಗ್ಬೋದು. ಬಟ್ ಈ ನಿಫ್ಟಿ 50 ಏನಿದೆ ಅಲ್ಲ, ಸೊ ಅಥವಾ ಈ ಮ್ಯೂಚುವಲ್ ಫಂಡ್ಸ್ ಅಂತಲ್ಲ, ಸೊ ಇಲ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದನ್ನ ಮ್ಯಾನೇಜ್ ಮಾಡೋದಕ್ಕೆ ಅಂತಾನೆ ಎಕ್ಸ್ಪರ್ಟೀಸ್ ಇರ್ತಾರೆ. ಓಕೆನಾ, ಸೊ ಅವ್ರು ಏನ್ ಮಾಡ್ತಾರೆ, ಈಗ ಪರ್ಫಾರ್ಮಿಂಗ್ ಸ್ಟಾಕ್ಸ್ ನ ಆಡ್ ಮಾಡ್ತಾರೆ, ನಾನ್ ಪರ್ಫಾರ್ಮಿಂಗ್ ಸ್ಟಾಕ್ಸ್ ನ ರಿಮೂವ್ ಮಾಡ್ತಾರೆ. ಓಕೆನಾ, ಸೊ ಒಳ್ಳೆ ಯಾವ್ದು ಪರ್ಫಾರ್ಮ್ ಮಾಡ್ತಿರ್ತಾರೆ ಆ ಸ್ಟಾಕ್ಸ್ ನೆಲ್ಲ ಏನ್ ಮಾಡ್ತಾರೆ, ಆಡ್ ಮಾಡ್ತಾ ಹೋಗ್ತಾರೆ. ಮತ್ತೆ ಯಾವ ಸ್ಟಾಕ್ ಪರ್ಫಾರ್ಮ್ ಮಾಡ್ತಿರಲ್ಲ ಆ ಸ್ಟಾಕ್ಸ್ ನ ಏನ್ ಮಾಡ್ತಾರೆ, ರಿಮೂವ್ ಮಾಡ್ತಾ ಹೋಗ್ತಾರೆ. ಓಕೆನಾ, ಸೊ ಹಾಗಾಗಿ ನೀವು ಏನ್ ಮಾಡಿ, ಮ್ಯೂಚುವಲ್ ಫಂಡ್ಸ್ ಅಥವಾ ಇ ಟಿ ಎಫ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಎಸ್ ಐ ಪಿ ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ, ಸೊ ಸ್ಟಾಕ್ಸ್ ಅಲ್ಲಿ ಮಾಡ್ತಿದ್ರೆ, ಸೊ ನೀವು ಆದಷ್ಟು ಸ್ಟಾಪ್ ಮಾಡಿ, ಅಂಡ್ ನಿಮಗೆ ಪ್ರಾಪರ್ ಆದ ನಾಲೆಜ್ ಇಲ್ಲ ಅಂದ್ರೆ ಮಾತ್ರ. ಓಕೆನಾ, ಸೊ ಈಗ ನಾವು ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು. ಓಕೆನಾ, ಸೊ ನಾವೇನ್ ಮಾಡ್ಬೇಕು, ಮಾರ್ಕೆಟ್ ಕ್ರಾಶ್ ಆಗ್ತಿದ್ರೆ ನಾವೇನ್ ಮಾಡ್ಬೇಕು, ಎಸ್ ಐ ಪಿ ನ ಕಂಟಿನ್ಯೂನ ಮಾಡ್ಬೇಕು. ಓಕೆನಾ, ಅಂಡ್ ನಾವೇನ್ ಮಾಡ್ಬೇಕು, ಸಪೋಸ್ ಏನಾದ್ರು ನಮ್ಮ ಹತ್ರ ನಾವು 1000 rupees ಇನ್ವೆಸ್ಟ್ಮೆಂಟ್ ನ ಎವ್ರಿ ಮಂತ್ ಎಸ್ ಐ ಪಿ ನ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಅಂಡ್ ನಮ್ಮ ಹತ್ರ ಏನಾದ್ರು ಈ 1500 rupees ಮಾಡೋಷ್ಟು ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ, ಸೊ ಮಾರ್ಕೆಟ್ ಕ್ರಾಶ್ ಆಗಿರೋ ನಾವು ಏನ್ ಮಾಡಬೇಕು, ನಮ್ಮ ಎಸ್ ಐ ಪಿ ನ 1500 rupees ಇನ್ಕ್ರೀಸ್ ನ ಮಾಡಬೇಕು. ಓಕೆನಾ, ಸೊ ಇಲ್ಲ ಅಂತ ಹೇಳಿದ್ರೆ ಎವ್ರಿ ಇಯರ್ ನಿಮಗೆ ಎಷ್ಟಾಗುತ್ತೆ ಅಷ್ಟು 5% 10% ಎಷ್ಟಾಗುತ್ತೆ ಅಷ್ಟು ನೀವೇನ್ ಮಾಡಿ, ನಿಮ್ಮ ಎಸ್ ಐ ಪಿ ನ ಇನ್ಕ್ರೀಸ್ ಮಾಡ್ತಾ ಹೋಗಿ. ಅಂಡ್ ಮಾರ್ಕೆಟ್ ಕ್ರಾಶ್ ಆಗಿರುವ ಸಪೋಸ್ ನಿಮ್ಗೆ ಪಾಸಿಬಲ್ ಇದೆ ಅಂತ ಹೇಳಿದ್ರೆ, ಸೊ ನಿಮ್ಮ ಎಸ್ ಐ ಪಿ ಅಮೌಂಟ್ ನ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಓಕೆನಾ, ಸೊ 1000 rupees ಮಾಡ್ತೀರಾ, 1500 rupees ಮಾಡಿ. ಯಾಕೆ ಅಂತ ಹೇಳಿದ್ರೆ, ನೀವು ಇಲ್ಲಿ ಏನ್ ಮಾಡ್ತೀರಾ, ಯೂನಿಟ್ಸ್ ಜಾಸ್ತಿ ಅಕ್ಯುಮುಲೇಟ್ ಮಾಡ್ತಾ ಹೋಗ್ತೀರಾ. ಸೊ ನಿಮ್ಮ ಯೂನಿಟ್ಸ್ ಏನಿರುತ್ತೆ ಅದನ್ನ ಜಾಸ್ತಿ ಅಕ್ಯುಮುಲೇಟ್ ಮಾಡ್ತಾ ಹೋಗ್ತೀರಾ. ಓಕೆನಾ, ಸೊ ಇವೆಂಚುಲಿ ಮಾರ್ಕೆಟ್ ರಿಕವರ್ ಆಗಿ ಏನಾಗುತ್ತೆ, ನಿಮಗೆ ಪ್ರಾಫಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಅಂಡ್
ನೀವೇನು ಮಾಡಿ ಕನ್ಸಿಸ್ಟೆಂಟ್ ಆಗಿ ನೀವೇನು ಮಾಡಿ ಇನ್ವೆಸ್ಟ್ಮೆಂಟ್ಸ್ನ ಮಾಡಿ ಆ್ಯಂಡ್ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ಸ್ನ ಮಾಡಿ ಓಕೆನಾ. ಈಗ 3 ಮಂತ್ಸ್ಗೆ 6 ಮಂತ್ಸ್ಗೆ ಅಂತೆಲ್ಲ ಬಂದ್ಬಿಟ್ಟು ಎಸ್ ಐ ಪಿನ ಮಾಡೋದು ಮತ್ತೆ ಸ್ಟಾಪ್ ಮಾಡೋದು. ಸೊ ಈ ರೀತಿ ಎಲ್ಲ ಮಾಡಿಬಿಟ್ಟು ಲಾಸಸ್ನ ಮಾಡ್ಕೊಂಬೇಡಿ. ನೀವು ಆದಷ್ಟು ಲಾಂಗ್ ಟರ್ಮ್ಗೆ ಎಸ್ ಐ ಪಿನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಓಕೆನಾ. ಸೊ ಇವಾಗ ಯಾವಾಗ ಎಸ್ ಐ ಪಿನ ಸ್ಟಾಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಓಕೆನಾ. ಸೊ ನಾವು ಯಾವಾಗ ಎಸ್ ಐ ಪಿನ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರೆ, ನಾವೇನಾದ್ರು ರಾಂಗ್ ಫಂಡ್ಸ್ ಅಲ್ಲಿ ನಾವೇನಾದ್ರು ಇನ್ವೆಸ್ಟ್ಮೆಂಟ್ಸ್ನ ಮಾಡ್ತಿದ್ರೆ ನಾವೇನು ಮಾಡಬೇಕು, ಎಸ್ ಐ ಪಿನ ಸ್ಟಾಪ್ ಮಾಡಬೇಕು ಓಕೆನಾ. ಸೊ ಈಗ ರಾಂಗ್ ಫಂಡ್ಸ್ ಅಂದ್ರೆ ಏನು, ಈಗ ನೋಡಿ ರಾಂಗ್ ಫಂಡ್ಸ್ ಅಂತ ಹೇಳಿದ್ರೆ ಸಪೋಸ್ ಈಗ ಏನಾದ್ರು ಮ್ಯಾನೇಜ್ಮೆಂಟಲ್ ಪ್ರಾಬ್ಲಮ್ ಇದ್ರೆ ಅಥವಾ ಈಗ ಫಂಡ್ ಮ್ಯಾನೇಜರ್ ಇರ್ತಾರಲ್ಲ, ಮ್ಯೂಚುವಲ್ ಫಂಡ್ ಮ್ಯಾನೇಜರ್, ಸೊ ಅವ್ರು ಏನಾದ್ರು ಪ್ರಾಬ್ಲಮ್ ಇದ್ರೆ ಸೊ ಅವಾಗ ನಾವೇನು ಮಾಡಬೇಕು, ಎಸ್ ಐ ಪಿನ ಸ್ಟಾಪ್ ಮಾಡಿಬಿಟ್ಟು ಆ್ಯಂಡ್ ಹೊಸ ಒಳ್ಳೆ ಪರ್ಫಾರ್ಮಿಂಗ್ ಫಂಡಲ್ಲಿ ನಾವೇನು ಮಾಡಬೇಕು, ನಾವು ಇನ್ವೆಸ್ಟ್ಮೆಂಟ್ಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಥವಾ ನಮ್ಮ ಎಸ್ ಐ ಪಿನ ಜರ್ನಿನ ಸ್ಟಾರ್ಟ್ ಮಾಡಬೇಕು ಓಕೆನಾ. ಸಪೋಸ್ ಏನಾದರೂ ಅವ್ರ ಇಂಟರ್ನಲ್ ಪ್ರಾಬ್ಲಮ್ ಇದೆ, ಈ ಫಂಡ್ ಮ್ಯಾನೇಜರ್ದು ಏನೋ ಪ್ರಾಬ್ಲಮ್ ಇದೆ, ಸಪೋಸ್ ಆ ಥರ ಏನಾದ್ರು ಪ್ರಾಬ್ಲಮ್ ನಡೀತಿದ್ರೆ ಮಾತ್ರ ನಾವೇನು ಮಾಡಬೇಕು, ಎಸ್ ಐ ಪಿನ ಸ್ಟಾಪ್ ಮಾಡಿಬಿಟ್ಟು ಸೊ ಬೇರೆ ನಾವು ಮ್ಯೂಚುವಲ್ ಫಂಡ್ನ ಪಿಕ್ ಮಾಡಿಬಿಟ್ಟು ಅದರಲ್ಲಿ ಏನು ಮಾಡಬೇಕು, ನಾವು ಎಸ್ ಐ ಪಿನ ಮಾಡೋದಕ್ಕೆ ಸ್ಟಾರ್ಟ್ನ ಮಾಡಬೇಕು ಓಕೆನಾ. ಆ್ಯಂಡ್ ಗೋಲ್ ಚೇಂಜ್ ಅಥವಾ ಗೋಲ್ ಅಚೀವ್ ಆದರೆ ಮಾತ್ರ ನಾವೇನು ಮಾಡಬೇಕು, ಎಸ್ ಐ ಪಿನ ಸ್ಟಾಪ್ ಮಾಡಬೇಕು. ಎಕ್ಸಾಂಪಲ್ ನೋಡಿ, ನೀವೇನೋ ಒಂದು 10 lakhs ನಿಮಗೆ ಮನಸ್ಸಲ್ಲಿ ಗೋಲ್ ಇಟ್ಕೊಂಡು ಈ ಕಾರ್ನ ತೊಗೊಬೇಕು ಅಂದ್ಬಿಟ್ಟು ನೀವು ಎಸ್ ಐ ಪಿನ ಮಾಡ್ತಿದ್ರಿ ಅಂತ ಅನ್ಕೊಳ್ಳಿ. ಸೊ 10 years ನಿಮ್ಮ ಪ್ಲಾನ್ ಇತ್ತು, 10 lakhs ನೀವು ಅಚೀವ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡು ನೀವು ಇದು ಮಾಡ್ತಿದ್ರಿ ಅಂತ ಅನ್ಕೊಳ್ಳಿ. ಸೊ ಎಸ್ ಐ ಪಿನ ಮಾಡ್ತಿದ್ರಿ ಅಂತ ಅನ್ಕೊಳ್ಳಿ. ಸಪೋಸ್ ಈಗ ಏನಾದ್ರು 7 yearsಲ್ಲಿ ಅಚೀವ್ ಆಗ್ಬೋದು. ಸೊ ಒಂದು ಒಳ್ಳೆ ಬುಲ್ ಮಾರ್ಕೆಟ್ ನೋಡೋದಕ್ಕೆ ಸಿಕ್ತು. ಸೊ ನಿಮ್ಗೆ ಇದು ಎಲ್ಲರೂ 7 yearsಲ್ಲಿ ಅಚೀವ್ ಆಯ್ತು ಅಂದ್ರೆ ಸೊ ಅವಾಗ ಬೇಕಿದ್ರೆ ನೀವೇನು ಮಾಡ್ಬೋದು, ನಿಮ್ಮ ಎಸ್ ಐ ಪಿನ ಸ್ಟಾಪ್ನ ಮಾಡ್ಬೋದು ಓಕೆನಾ. ಸೊ ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಿ, ನಿಮ್ಮ ಎಸ್ ಐ ಪಿನ ಕಂಟಿನ್ಯೂ ಇಡಿ ಓಕೆನಾ. ಸೊ ನೆಕ್ಸ್ಟ್ ಏನಂದ್ರೆ ಎಮರ್ಜೆನ್ಸಿ. ಸಪೋಸ್ ಏನೋ ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಇಲ್ಲ, ಸೊ ಎಮರ್ಜೆನ್ಸಿ ಬಂತು ಅಂತ ಹೇಳಿದ್ರೆ ಸೊ ಅವಾಗ ಏನು ಮಾಡ್ಬೋದು, ನೀವು ಎಸ್ ಐ ಪಿನ ಸ್ಟಾಪ್ನ ಮಾಡ್ಬೋದು ಓಕೆನಾ. ಸೊ ಈಗ ನಿಮ್ಗೇನೋ ಈಗ 10,000 rupees ನೀವು ಎಸ್ ಐ ಪಿ ಮಾಡ್ತೀರಾ, ಸೊ ಆ 10,000 rupees ಬೇರೆ ಎಲ್ಲೋ ರಿಕ್ವೈರ್ಮೆಂಟ್ ಬಂತು, ಈಗ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಏನೋ ರಿಕ್ವೈರ್ಮೆಂಟ್ ಬಂತು ಅಂದರೆ ಸೊ ಅವಾಗ ಏನು ಮಾಡ್ಬೋದು, ನಿಮ್ಮ ಎಸ್ ಐ ಪಿನ ಸ್ಟಾಪ್ ಮಾಡಿಬಿಟ್ಟು ಸೊ ಆ ಎಸ್ ಐ ಪಿ ಅಮೌಂಟ್ ಏನು ಮಾಡ್ಬೋದು, ಬೇರೆ ಕಡೆ ಯುಟಿಲೈಸ್ನ ಮಾಡ್ಕೊಬೋದು ಓಕೆನಾ. ಸೊ ನೀವು ಯಾವಾಗಲೂ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡಿ ಆಮೇಲೆ ನಿಮ್ಮ ಎಸ್ ಐ ಪಿ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಓಕೆನಾ. ನೆಕ್ಸ್ಟ್ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ, ಸೊ ಮಾರ್ಕೆಟ್ ಕ್ರಾಶ್ ಆಗ್ತಿದೆಯಲ್ಲ, ಸೊ ಅದೊಂದು ಯಾವಾಗಲೂ ಆಪರ್ಚುನಿಟಿ ಆಗಿರುತ್ತೆ. ಸೊ ನೀವೇನು ಮಾಡಿ, ಸೊ ನೆಕ್ಸ್ಟ್ ಇನ್ನು ಮಾರ್ಕೆಟ್ ಯಾವಾಗ ಕ್ರಾಶ್ ಆಗ್ತಿದೆ ಅಂತ ಹೇಳಿದ್ರೆ ಸೊ ಅದನ್ನ ಆಪರ್ಚುನಿಟಿ ಥರ ತೊಗೊಂಡು ಸೊ ನೀವೇನು ಮಾಡಿ ಆದರೆ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ಮೆಂಟ್ನ ಮಾಡೋದಕ್ಕೆ ಪ್ಲಾನ್ ಮಾಡಿ. ಸೊ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಎಸ್ ಐ ಪಿನೇ ಕಂಟಿನ್ಯೂನ ಮಾಡಿ ಓಕೆನಾ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.